ಇದು ನ್ಯೂಸ್ 18 ಕಡೆದ ಬಿಗ್ ಇಂಪ್ಯಾಕ್ಟ್ ಬೆಳಗ್ಗೆಯಿಂದ ತೋರಿಸ್ತಾ ಇದ್ವಿ ಯಾವ್ಯಾವ ರೀತಿಯಾಗಿ ಸಮಸ್ಯೆ ಇದೆ, ಎಲ್ಲೆಲ್ಲಿ ಸಮಸ್ಯೆ ಇದೆ, ಯಾರು ಪ್ರಮುಖವಾಗಿ ನೀಡಿರುವಂತವರು, ಅವರು ಯಾವ ರೀತಿಯಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ, ನೋಬಲ್ ಇದ್ದಾರೆ, ಈ ಗ್ಯಾಸ್ ಟ್ರಬಲ್ ಇಂದಾಗಿ ಯಾರಿಗೆಲ್ಲ ಟ್ರಬಲ್ ಆಗ್ಬಿಟ್ಟಿದೆ ಅಂತ. ಇದು ನ್ಯೂಸ್ 18 ಕಳಕಳಿಯ ವರದಿ ಇಂಪ್ಯಾಕ್ಟ್ ಸ್ಟೋರಿಯೊಂದನ್ನ ತೋರಿಸ್ತಾ ಇದೆ. ದಾವಣಗೆರೆಯ ವೃದ್ಧಾಶ್ರಮಕ್ಕೆ ಸಿಕ್ಕಿರುವಂತದ್ದು ಸಿಲಿಂಡರ್. ಯಾಕಂದ್ರೆ ವೃದ್ಧಾಶ್ರಮದಲ್ಲಿ ಪಾಪ ವಯಸ್ಸಾದಂತವ್ರು ಇದ್ದಾರೆ, ಅಲ್ಲಿ ಗ್ಯಾಸ್ ಟ್ರಬಲ್ ಇಂದಾಗಿ ಊಟಕ್ಕೆ ಟ್ರಬಲ್ ಶುರುವಾಗಿತ್ತು, ತಿಂಡಿಗೆ ಟ್ರಬಲ್ ಶುರುವಾಗಿತ್ತು. ವೃದ್ಧರಿಗೆ ಸಿಲಿಂಡರ್ ವ್ಯವಸ್ಥೆಯನ್ನ ಮಾಡಿರುವಂಥದ್ದು ಜಿಲ್ಲಾಧಿಕಾರಿ. ನ್ಯೂಸ್ 18 ಕನ್ನಡದ ಪರವಾಗಿ ಅವರಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದೀವಿ. ಯಾಕೆಂದ್ರೆ ಅವರು ಇನಿಷಿಯೇಟ್ ತಗೊಂಡಿದ್ದಾರೆ, ಈ ಸುದ್ದಿ ನೋಡಿ ಅವ್ರಿಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಆಹಾರ ಇಲಾಖೆ ಮೂಲಕ ಗ್ಯಾಸ್ ಸಿಲಿಂಡರ್ ಅನ್ನ ಪೂರೈಕೆ ಮಾಡಿಸಿರುವಂಥದ್ದು ಡಿಸಿ, ದಾವಣಗೆರೆಯ ಡಿಸಿ. ಇಂದು ಬೆಳಗ್ಗೆ 8 ಗಂಟೆಗೆ ನ್ಯೂಸ್ 18 ನಲ್ಲಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಸುದ್ದಿಯ ಬೆನ್ನಲ್ಲೇ ಅಲರ್ಟ್ ಆಗಿದ್ರು ದಾವಣಗೆರೆ ಡಿಸಿ. ಯಾಕೆಂದ್ರೆ ತುಂಬಾ ಕಷ್ಟದಲ್ಲಿರುವಂಥವ್ರಿಗೆ ಹೆಲ್ಪ್ ಮಾಡಬೇಕು ಇಂಥ ಸಂದರ್ಭದಲ್ಲಿ. ಅದು ಒಪ್ಪತ್ತಿನ ಊಟ ತಿಂಡಿಗೂ ಕೂಡ ಪರದಾಟ ಆಗುವಂಥ ಪರಿಸ್ಥಿತಿ ಇದ್ದಿತ್ತು ಅಲ್ಲಿ ವೃದ್ಧಾಶ್ರಮದಲ್ಲಿ. ಆಹಾರ ಇಲಾಖೆ ಅಧಿಕಾರಿಗಳ ಮೂಲಕ ಗ್ಯಾಸ್ ಅನ್ನ ಪೂರೈಕೆ ಮಾಡಲಾಗಿದೆ. ಸದ್ಯಕ್ಕೆ 1 ಸಿಲಿಂಡರ್ ಕಳಿಸ್ಕೊಟ್ಟಿರುವಂಥದ್ದು ಜಿಲ್ಲಾಧಿಕಾರಿ. ಗ್ಯಾಸ್ ಖಾಲಿ ಆಗ್ತಾ ಇದ್ದಂತೆ ಸಿಲಿಂಡರ್ ಕೊಡುವಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ಈಗ 1 ಕಳಿಸ್ಕೊಟ್ಟಿದ್ದಾರೆ. ಏನಾದರೂ ಖಾಲಿ ಆದರೆ ಆ ತಕ್ಷಣನೇ ಅರೇಂಜ್ ಮಾಡಿಕೊಡ್ತೀವಿ ಅನ್ನುವಂಥ ಭರವಸೆಯನ್ನ ಕೂಡ ಕೊಡಲಾಗಿದೆ. ವಿವೇಕಾನಂದ ವೃದ್ಧಾಶ್ರಮದಲ್ಲಿ ಕಳೆದ 15 ದಿನಗಳಿಂದ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಇನ್ನು ಯುದ್ಧ ಶುರುವಾದ ಮೇಲಂತೂ ದೊಡ್ಡ ಸಮಸ್ಯೆ. ಇದೀಗ ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಕೂಡಲೇ ಆಶ್ರಮದ ವೃದ್ಧರಿಗೆ ಸ್ಪಂದಿಸಿದ್ದಾರೆ. ಗ್ಯಾಸ್ ಸಿಕ್ಕ ಬೆನ್ನಲ್ಲೇ ಅಡುಗೆಯನ್ನ ಮಾಡಿ ಊಟವನ್ನ ಮಾಡಲಾಗಿದೆ. ನ್ಯೂಸ್ 18ಗೆ ಧನ್ಯವಾದವನ್ನ ಹೇಳಿದ್ದಾರೆ ಆಶ್ರಮದ ವೃದ್ಧರು ಹಾಗೂ ಕಾರ್ಯದರ್ಶಿ ಮರಿಯಾಚಾರ್ ಅವರು. ನಾವು ಡಿಸಿ ಅವರಿಗೆ ಧನ್ಯವಾದ ಹೇಳ್ತೀವಿ ಅರೇಂಜ್ ಮಾಡಿಸ್ಕೊಟ್ಟಿದ್ದಕ್ಕೆ. ಸುದ್ದಿ ಪ್ರಸಾರ ಆದಂಥ ಹಿನ್ನೆಲೆಯಲ್ಲಿ ಅದನ್ನು ಅಬ್ಸರ್ವ್ ಮಾಡಿ ಸ್ಪಂದಿಸಿದ್ದಾರೆ. ಇನಿಷಿಯೇಟ್ ತಗೊಂಡ್ರು ಜಿಲ್ಲಾಧಿಕಾರಿ. ಯಾಕೆಂದರೆ ವೃದ್ಧಾಶ್ರಮ ಅದು. ಹೋಟೆಲ್ ಬಂದಾಗುತ್ತೆ, ಓಕೆ, ಜನ ಮನೇಲಿ ಏನಾದರೂ ಮಾಡ್ಕೊಂಡು ತಿಂತಾರೆ. ಆದರೆ ವೃದ್ಧಾಶ್ರಮದಲ್ಲೇ ಸಮಸ್ಯೆ ಆದರೆ ಅಡುಗೆ ತಿಂಡಿ ಇರಲಿಲ್ಲ ಅವರಿಗೆ. ನ್ಯೂಸ್ 18 ಕನ್ನಡ ಅವರು ನಿನ್ನೆ ಬಂದು ನಮ್ಮ ಆಶ್ರಮದಲ್ಲಿ ಈ ಸಿಲಿಂಡರ್ ಅಭಾವ ಇದ್ದಿದ್ದರಿಂದ ನೋಡಿ, ನಮ್ಮ ಎಲ್ಲ ಪರಿಸ್ಥಿತಿ ನೋಡಿ, ಊಟಕ್ಕೆಲ್ಲ ತೊಂದರೆ ಆಗಿತ್ತು. ಆ ತೊಂದರೆನ ನಿವಾರಿಸೋಕ್ಕೋಸ್ಕರ ನಮ್ಮ ಕನ್ನಡ ನ್ಯೂಸ್ ಚಾನಲ್ ಆದ 18 ಅವರು ಬಂದು ಸಹಕರಿಸಿ ನಮ್ಮ ಅಳಲನ್ನು ನೋಡಿಕೊಂಡು ತೋಡಿ ನಾವು ಹೇಳ್ಕೊಂಡ್ವಿ. ಬಿತ್ತರಿಸಿದ್ದಾರೆ. ಆ ಬಿತ್ತರಿಸಿದ ಮೇಲೆ ಆಟೋಮೆಟಿಕ್ಕಾಗಿ ನಮ್ಮ ಡಿ ಸಿ ಅವರು ಸಹಿತ ಅವರಿಗೆ ನಮ್ಮ ಗ್ಯಾಸ್ನವ್ರಿಗೆ, ಗ್ಯಾಸ್ ಏಜೆನ್ಸಿಯವರಿಗೆ ಅವ್ರಿಗೆ ಗೈಡೆನ್ಸ್ ಕೊಟ್ಟು ನಮ್ಮ ಆಶ್ರಮಕ್ಕೆ ಇವತ್ತೇ ತಕ್ಷಣವೇ ಗ್ಯಾಸನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ನ್ಯೂಸ್ 18 ಚಾನಲ್ನವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನ್ಯೂಸ್ 18ನಲ್ಲಿ ಏನು ನಮ್ಮ ವೃದ್ಧಾಶ್ರಮದ್ದು ಪ್ರಸಾರ ಆಯಿತು, ಆ ಪ್ರಸಾರದ ತಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಅದಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿ ತಕ್ಷಣವೇ ಆ ಸಿಲಿಂಡರ್ಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನ್ಯೂಸ್ 18 ಚಾನಲ್ ಅವರು ನಿನ್ನೆ ಬಂದು ಏನು ನಮ್ಮಲ್ಲಿ ಆಗಿರ್ತಕ್ಕಂಥ ಕಷ್ಟ ನೋವುಗಳನ್ನು ಸ್ಪಂದಿಸಿ ಮಾಡಿದ್ದಕ್ಕೆ ಆ ಒಂದು ಹೃದಯ ವಿಶಾಲತೆಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ನ್ಯೂಸ್ 18 ಚಾನಲ್ ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಫುಡ್ಡಿನ ಡಿ ಡಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಿದ್ದೀನಿ. ಇದೇ ರೀತಿಯಾಗಿ ಸಮಾಜಮುಖಿಯಾಗಿ ತಮ್ಮ ಚಾನಲ್ಲು ಸತತವಾಗಿ ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಬರಲಿ ಅಂಥೇಳಿ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಮತ್ತು ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದವನ್ನು ಹೇಳಬೇಕಾಗತ್ತೆ ಈ ಸಂದರ್ಭದಲ್ಲಿ. ಯಾಕೆಂದರೆ ತತ್ಕ್ಷಣಕ್ಕೆ ಸ್ಪಂದಿಸಿದ್ದಾರೆ ಅವರು. ಈಗ 1 ಸಿಲಿಂಡರ್ ಕಳಿಸ್ಕೊಟ್ಟಿದ್ದಾರಲ್ಲ, ಅದು ಎಷ್ಟು ದಿನಕ್ಕಾಗತ್ತೆ? ಆಲ್ಟರ್ನೇಟಿವ್ ಆಗಿ ಮತ್ತೇನಾದರೂ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರಾ? ಯಾವ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಆ ವೃದ್ಧಾಶ್ರಮದವರು? ಎಸ್ ಪೃಥ್ವಿರಾಜ್, ಏನು ಕಳೆದ 15 ದಿನಗಳಿಂದನೂ ಕೂಡ ಯಾವ ಕ್ಷಣದಲ್ಲಿ ಬೇಕಾದರೂ ಖಾಲಿ ಆಗ್ಬೋದಿತ್ತು ಅಂತ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂತಹ ಸಿಲಿಂಡ್ರು. ಹಾಗಾಗಿ ಅವರು ನಿನ್ನೆ ಒಂದು ಏನು ಅವರ ಸಮಸ್ಯೆಯನ್ನು ಅಳಲನ್ನು ತೋಡ್ಕೊಂಡಿದ್ರು. ಈ ವೇಳೆ ನ್ಯೂಸ್ 18 ಕೂಡ ವರದಿಯನ್ನು ಬಿತ್ತರ ಮಾಡಿತ್ತು ಇವತ್ತು ಬೆಳಗ್ಗೆ 8 ಗಂಟೆಗೆ. ಈ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳು ಕೂಡ ಒಂದು ವರದಿಯನ್ನ ವೀಕ್ಷಣೆ ಮಾಡಿ ಕೂಡಲೇ ಮತ್ತೆ ಕರೆ ಮಾಡಿ ನಮಗೆಲ್ಲ ವಿಚಾರಿಸಿದ್ರು ಎಷ್ಟು ಜನ ಇದ್ದಾರೆ ಏನು ಅಂತ ಎಲ್ಲ ವಿಚಾರಣೆ ತಗೊಂಡು ಕೂಡಲೇ ಅವರಿಗೆ ಗ್ಯಾಸ್ ಏಜೆನ್ಸಿ ಅವರು ಕೂಡ ನಾನು ಕರೆ ಮಾಡಿ ಮಾಹಿತಿ ನೀಡ್ತೀನಿ ಅಂತ ಹೇಳಿ ಅವರಿಗೆ ಒಂದು ಮಾಹಿತಿ ನೀಡಿ ಏನು ಕೂಡಲೇ ಅವರಿಗೆ ಒಂದು
ಸದ್ಯ ಈಗ ಒಂದನ್ನ ಗ್ಯಾಸ್ ಅನ್ನ ನೀಡ್ಲಿಕ್ಕೆ ಒಂದು ಆದೇಶವನ್ನು ಮಾಡಿದ್ರು. ಇಮಿಡಿಯೇಟ್ಲಿ ಅವರು ಕೂಡ ಗ್ಯಾಸ್ ಏಜೆನ್ಸಿ ಅವರು ತಗೊಂಡ್ಬಂದು ಗ್ಯಾಸ್ ಅನ್ನ ನೀಡಿದ್ದಾರೆ. ಈಗ ಸದ್ಯ ಅದು ಒಂದು ಸಿಲಿಂಡರ್ ಏನಿದೆ ಅದು ಒಂದು 15 ದಿನಗಳ ಮಟ್ಟಿಗೆ ಬರುತ್ತೆ ಅಂತ. ಸಂಜಯ್ ಮಾತನಾಡಿಸಿ ನಮ್ಮ ಜೊತೆ ದಾವಣಗೆರೆಯ ಜಿಲ್ಲಾಧಿಕಾರಿಗಳಾಗಿರುವಂಥ ಗಂಗಾಧರ್ ಸರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಕಡೆಯಿಂದ ನಿಮಗೆ. ನಮಸ್ಕಾರ ಸರ್, ಅಂದರೆ ಯಾವ ರೀತಿಯ ಅಭಾವ ಇದೆ ಸರ್ ದಾವಣಗೆರೆಯಲ್ಲಿ? ಇದೊಂದು ಎಕ್ಸಾಂಪಲ್ ಆಗಿ ತೋರಿಸಿದ್ವಿ ನಾವು ವೃದ್ಧಾಶ್ರಮದ್ದು. ಇಲ್ಲ, ದಾವಣಗೆರೆಯಲ್ಲಿ ಯಾವುದೋ ಅಭಾವ ಇಲ್ಲ. ನಮಗೆ ಸಾಕಷ್ಟು ದಾಸ್ತಾನು ಇದೆ. ನಮಗೆ 3 ದಿನದ್ದು ಬ್ಯಾಕ್ಲಾಗ್ ಮಾತ್ರ ಇದೆ. ಅಂದ್ರೆ 3 ದಿನದ್ದು ಪೆಂಡೆನ್ಸಿ ಅಷ್ಟೇ ಇರೋದು, ಮಿಕ್ಕಿದೆಲ್ಲ ಕ್ಲಿಯರ್ ಮಾಡಿದ್ವಿ. ಈಗ ಸರ್ಕಾರದ ಆದೇಶದಂತೆ ನಮಗೆ ಕಮರ್ಷಿಯಲ್ ಯಾವುದಕ್ಕೂ ಕೊಡೋದಕ್ಕೆ ಅವಕಾಶ ಇಲ್ಲ. ಆದ್ರೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿರೋ ಹಾಗೆ ಯಾವುದೇ ಸ್ಕೂಲ್ಸ್, ಹಾಸ್ಟೆಲ್ಸ್ಗಳು, ವೃದ್ಧಾಶ್ರಮಗಳು ಮತ್ತೆ ಈಗ SLC ಮತ್ತೆ PUC ಪರೀಕ್ಷೆ ನಡೀತಾ ಇರೋದ್ರಿಂದ ಬಿಸಿ ಊಟದ್ದು, ಇನ್ಕ್ಲೂಡಿಂಗ್ ಪ್ರೈವೇಟ್ ಹಾಸ್ಟೆಲ್ಸ್ಗಳು ಯಾವ್ಯಾವ್ದಿದಾವೆ ಮತ್ತೆ ಓದ್ತಾ ಇದಾರೆ ಅಲ್ಲಿಗೆಲ್ಲ ಕೊರತೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ನಮ್ ಗಮನಕ್ಕೆ ಬಂದಾಗ ನಾವು ಸಪ್ಲೈ ಮಾಡಿಸ್ತಾ ಇದೀವಿ. ಏನು ತೊಂದರೆ ಇಲ್ಲ. ಫಸ್ಟ್ ಪ್ರಿಯಾರಿಟಿ ತುಂಬಾ ನೀಡ್ಫುಲ್ ಯಾರಿಗಿದೆ ಅವರಿಗೆ ಸಪ್ಲೈ ಮಾಡಿಸುವಂತ ಕೆಲಸ ಮಾಡಿಸ್ತಾ ಇದ್ರ ನೀವೇ? ಹೌದು ಹೌದು. ಅಂದ್ರೆ ಆ ರೀತಿಯಾಗಿ ಬರ್ತಾ ಇದ್ದಾವ ಆ ಸಮಸ್ಯೆಗಳು ನಿಮ್ ಗಮನಕ್ಕೆ ತರ್ತಾ ಇದಾರಾ? ಬರ್ತಾ ಇದಾವೆ. ಬಂದ ತಕ್ಷಣ ನಾವು ಅವಾಗಲೇ ಅಡ್ರೆಸ್ ಮಾಡ್ತೀವಿ. ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ, ಆದ್ರೆ ಈಗ ಇರುವಂತ ಗ್ಯಾಸು ಬರೀ 3 ದಿನಕ್ಕೆ ಆಗುವಷ್ಟು ಅಷ್ಟೇ. 3 ದಿನಕ್ಕಲ್ಲ ರೀ, 3 ದಿನದ ಪೆಂಡೆನ್ಸಿ ಅಷ್ಟೇ ಇರೋದು. ನಮ್ಗೆ ಇನ್ನೂ 20 ದಿನ 30 ದಿನಕ್ಕೆ ತೊಂದರೆ ಇಲ್ಲ. ಓಕೆ ಅಂದ್ರೆ ಬುಕ್ಕಿಂಗು 3 ದಿನದ್ದು ಪೆಂಡೆನ್ಸಿ ಇರೋದು, ಬ್ಯಾಕ್ಲಾಗ್ ಅಂತ ಕರೀತಾರೆ ಅದನ್ನ. 3 ದಿನಕ್ಕೆ ಅಂತ ಹಾಕ್ಬೇಡಿ. ಆಮೇಲೆ ನಮ್ಗಿದೆ ಇಲ್ಲ ಅದಕ್ಕೆ ಅಲ್ಲ, ನೀವು ಆರಂಭದಲ್ಲಿ ಹೇಳ್ತಾ ಇದ್ರಲ್ಲ ಅದಕ್ಕೆ ಕೇಳ್ದೆ ನಾನು. ಯಾವ್ದು ಕೊರತೆ ಇಲ್ಲ ರೀ. ಬಿಸಿ ಊಟಕ್ಕೆ ಆಗ್ಬೋದು, ಸರ್ಕಾರಿ ಹಾಸ್ಟೆಲ್ಗಳಿಗೆ ಆಗ್ಬೋದು, ಪ್ರೈವೇಟ್ ಹಾಸ್ಟೆಲ್ಗಳಿಗೆ ಆಗ್ಬೋದು, ಅನಾಥಾಶ್ರಮಗಳಿಗೆ ಮತ್ತು ವೃದ್ಧಾಶ್ರಮಗಳಿಗೆ. ನಿನ್ನೆ ಒಂದು ಜೈನ ಮುನಿಗಳು ಇರ್ತಕ್ಕಂಥ 30 ಜನ ಇರ್ತಕ್ಕಂಥದ್ದು ಕೊರತೆ ಇದೆ ಅಂತ ನನ್ನ ಗಮನಕ್ಕೆ ಬಂದು ಇಮಿಡಿಯೇಟ್ಲಿ ನಾವು ಕೊಡಿಸ್ಕೊಟ್ವಿ. ಅಲ್ಲಿ ಆಕ್ಚುಲಿ ಪರ್ ಡೇ ಡಿಮ್ಯಾಂಡ್ ಎಷ್ಟಿದೆ ಸರ್ ದಾವಣಗೆರೆಯಲ್ಲಿ? ಅದು ನಿಖರವಾದಂತ ಮಾಹಿತಿ ನನ್ನ ಹತ್ರ ಇಲ್ಲ ಸದ್ಯಕ್ಕೆ. ನಿಮಗೆ ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು ಕೊಡ್ತೀನಿ. ಸೊ ಸಪ್ಲೈನು ಅಲ್ಲ ಸರ್, ತುಂಬಾ ಜಿಲ್ಲೆಗಳಲ್ಲಿ ನೋಡ್ತಾ ಇದ್ವಿ ಸಪ್ಲೈನೇ ಆಲ್ಮೋಸ್ಟ್ ಬಂದಾಗೋಗ್ಬಿಟ್ಟಿದೆ. ಆ ಜಿಲ್ಲೆಗಳಿಗೆ ಹೋಗುವಂತ ಗ್ಯಾಸೇ ಬಂದಾಗೋಗ್ಬಿಟ್ಟಿದೆ. ಗೊತ್ತಿಲ್ಲ ನನಗೆ, ನಮ್ಮ ಜಿಲ್ಲೆದಂತೂ ತೊಂದರೆ ಇಲ್ಲ. ಸಪ್ಲೈ ಆಗ್ತಾ ಇದೆ ಹಾಗಾದ್ರೆ ದಾವಣಗೆರೆಗೆ ಏನು ಪ್ರಾಬ್ಲಮ್ ಇಲ್ಲ? ಹೌದೌದು, ಏನು ತೊಂದರೆ ಇಲ್ಲ. ಓಕೆ ನಿಮ್ ಗಮನಕ್ಕೆ ಯಾವ್ದು ಬರ್ತಾ ಇದೆ ಅದೆಲ್ಲಾ ಕಡೆ ಕೆಲಸ ಮಾಡ್ತೀವಿ. ಪ್ಯಾನಿಕ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಪ್ಯಾನಿಕ್ ಮಾಡ್ಕೊಂಡು ಬುಕಿಂಗ್ ಮಾಡೋದು ಬೇಡ್ರಿ. ನಾವು ಡೊಮೆಸ್ಟಿಕ್ಗೆ ಅಂತೂ ಏನೂ ತೊಂದರೆ ಇಲ್ಲ. ಅಂದ್ರೆ ವಾಣಿಜ್ಯ ಬಳಕೆಗೆ ನಾವು ಬಿಟ್ಟು ಮನೆಗಳಿಗೆ ಏನು ಯಾವುದು ಸಮಸ್ಯೆ ಇಲ್ಲ, ಹಾಸ್ಟೆಲ್ಗಳ ಸಮಸ್ಯೆ ಇಲ್ಲ, ವೃದ್ಧಾಶ್ರಮಗಳ ಸಮಸ್ಯೆ ಇಲ್ಲ. ಇನ್ಕ್ಲೂಡಿಂಗ್ ಪ್ರೈವೇಟ್ ಹಾಸ್ಟೆಲ್ಸ್ಗಳು ಯಾವ್ದಿದಾವೆ ಮಕ್ಕಳು ಓದ್ತಾ ಇದೆ ಅವಕ್ಕೂ ಕೂಡ ಕೊಡ್ತೇವೆ. ಸರ್, ಕೆಲವೊಂದು ಜಿಲ್ಲೆಗಳಲ್ಲಿ ಈಗ ಗೋಡೌನ್ ಅಲ್ಲಿ ಸ್ಟಾಕ್ ಇಟ್ಕೊಂಡು ಕೆಲವರು ಬೇಕು ಅಂತ ಕೃತಕ ಅಭಾವ ಸೃಷ್ಟಿ ಎಲ್ಲ ಮಾಡ್ತಾ ಇರುವಂತದ್ರ ಬಗ್ಗೆ ಎಲ್ಲ ಸುದ್ದಿ ಬರ್ತಾ ಇತ್ತು. ದಾವಣಗೆರೆಯಲ್ಲಿ ಹಂಗೇನಾದ್ರೂ ಆಗಿದೆಯಾ ಸರ್? ಅದ್ರ ಬಗ್ಗೆ ಏನಾದ್ರು ಚೆಕಿಂಗ್ ಮಾಡಕ್ ಕಳಿಸ್ತಾ ಇದ್ದೀರಾ? ಮುಖ್ಯ ಕಾರ್ಯದರ್ಶಿಗಳ ಸೂಚನೆ ಮೇರೆಗೆ ನಮ್ಮ ಎಲ್ಲ ಫುಡ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಸಭೆ ಮಾಡಿದೀವಿ, ಸೂಚನೆ ಕೊಟ್ಟಿದ್ದೀವಿ. ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾ ಇದೀವಿ. ಎಲ್ಲಾ ಗ್ಯಾಸ್ ಗೋಡೌನ್ಸ್ ಗಳಿಗೆ ನಮ್ಮ ಅಧಿಕಾರಿಗಳು ಹೋಗಿ ಚೆಕ್ ಮಾಡ್ತಾ ಇದ್ದಾರೆ, ಫಿಸಿಕಲ್ ಸ್ಟ್ಯಾಕು ಮತ್ತೆ ಇದನ್ನ. ಆ ರೀತಿ ದೂರ ಬಂದ್ರೆ ನಾವು ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಕ್ಕಂತ ಕ್ರಮವನ್ನ ಮಾಡೋದಿದ್ದೀವಿ. ಇದುವರೆಗೂ ಕೂಡ ಯಾವ್ದು ಬ್ಲಾಕ್ ಮಾರ್ಕೆಟ್ ಇಲ್ಲ. ಆಮೇಲೆ ಇನ್ನೊಂದು ಮಾಹಿತಿ ಏನ್ ಮಾಡಿದ್ದೇವೆ ನಾವು ಅಂದ್ರೆ, ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಒಂದು ಸೂಚನೆಯನ್ನ ಕೊಟ್ಟಿದ್ರು. ನಮ್ಮಲ್ಲಿ ಎಷ್ಟು ಈ ಸೌದೆ ಡಿಪೋಗಳಿದಾವೆ, ಆ ಎಲ್ಲಾ ಸೌದೆ ಡಿಪೋಗಳಲ್ಲಿ ನಾವು ಸೌದೆಯನ್ನ ಇರೋ ಹಂಗೆ ನೋಡ್ಕೊಂತಾ ಇದೀವಿ. ಅದನ್ನು ಕೂಡ ಜನಗಳು ಬಳಸ್ಕೊಬಹುದು. ಯಾರ್ಯಾರು ಬಳಸ್ತಾರಲ್ಲ ಅವ್ರು ಬಳಸ್ಕೊಬಹುದು. ಅದಕ್ಕೂ ಕೂಡ ಕೊರತೆ ಆಗದಾಗ ನೋಡ್ಕೊಂಡಿದೀವಿ. ಮತ್ತೆ ಸಾಮಿಲ್ಗಳಿದಾವಲ್ಲ, ಸಾಮಿಲ್ಗಳಲ್ಲಿ ವೇಸ್ಟ್ ವುಡ್ ಇರುತ್ತೆ, ಅದನ್ನು ಕೂಡ ಹೆಚ್ಚಿಗೆ ಬೆಲೆಗೆ ಮಾರದೆ ಸಾಮಾನ್ಯ ಸ್ಥಿತಿಯಲ್ಲಿ ಏನ್ ಮಾರ್ತಾರಲ್ಲ ಅದೇ ಪ್ರೈಸ್ಗೆ ಮಾಡಬೇಕು ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದೀವಿ. ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ, ಯಾವುದೇ ತೊಂದರೆ ಇಲ್ಲ. ಓಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್ ಸ್ಪಂದಿಸಿದ್ದಕ್ಕೆ. ಗಂಗಾಧರ್ ಅವರು ದಾವಣಗೆರೆ DC ಮಾತನಾಡ್ತಾ ಇದ್ರು. ಸದ್ಯಕ್ಕೆ ದಾವಣಗೆರೆಯಲ್ಲಂತೂ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ನೀಡ್ಫುಲ್ ಇದೆ ಅಲ್ಲೆಲ್ಲ ಕಡೆನೂ ಕೂಡ ಸಪ್ಲೈ ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ. ಇನ್ನು ಕಮರ್ಷಿಯಲ್ ಗ್ಯಾಸ್ ವಿತರಣೆಯಲ್ಲಿ ಆಗ್ತಾ ಇದೆಯಾ ಗೋಲ್ಮಾಲ್ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಬೆಂಗಳೂರಿನ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಸಿಗ್ತಾ ಇದೆಯಾ ಗ್ಯಾಸು? ಇಲ್ಲೂ ಕೂಡ ನಾಟಕ ನಡೆದಂತೆ ಕಾಣಿಸ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ನೋಡೋದಾದ್ರೆ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಮಾತ್ರ ಸಿಗ್ತಾ ಇದೆಯಾ ಅಂತ, ಚಿಕ್ಕ ಪುಟ್ಟ ಹೋಟೆಲ್ನವರಿಗೆ ಕೊಡ್ಲಾಗ್ತಾ ಇಲ್ವಾ? ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಅವರ ಲಾಬಿಗಳಿಗೆ ಮಣಿತಾ ಇದ್ದಾರಾ? ರಾತ್ರೋರಾತ್ರಿ ಗ್ಯಾಸ್ ಪೂರೈಕೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮೊನ್ನೆ ರಾತ್ರಿಯಿಂದ ಡೆಲಿವರಿ ಆಗ್ತಾ ಇರುವಂಥ ಕಮರ್ಷಿಯಲ್ ಗ್ಯಾಸ್ ರಾತ್ರೋರಾತ್ರಿ ಲಾರಿಗಳಲ್ಲಿ ತಂದು ಸಿಲಿಂಡರ್ಗಳನ್ನು ಪೂರೈಕೆ ಮಾಡಲಾಗ್ತಾ ಇದೆ. ರಾತ್ರಿ ತಗೊಂಬಂದು ಸಪ್ಲೈ ಮಾಡ್ತಾ ಇದ್ದಾರಂತೆ.
ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಮಾತ್ರ. ಕಮರ್ಷಿಯಲ್ ಗ್ಯಾಸ್ ವಿತರಣೆಯಲ್ಲೂ ಕೂಡ ಗೋಲ್ಮಾಲ್ ಆದಂತೆ ಕಾಣಿಸ್ತಾ ಇದೆ. ನ್ಯೂಸ್ 18ಗೆ ಗ್ಯಾಸ್ ಪೂರೈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ತಾ ಇದೆ. ದೊಡ್ಡ ದೊಡ್ಡ ಹೋಟೆಲ್ನವರು ಅವ್ರದ್ದೇ ಒಂದು ಲಾಬಿ ಇರುತ್ತೆ, ಇನ್ಫ್ಲೂಯೆನ್ಸ್ ಇರುತ್ತಲ್ವಾ. ಸೊ ಆ ಒಂದು ಲಾಬಿ ಇನ್ಫ್ಲೂಯೆನ್ಸ್ ಮುಖಾಂತರ, ಪ್ರಭಾವದ ಮುಖಾಂತರ ಇನ್ನು ಹೆಚ್ಚೆಚ್ಚು ದುಡ್ಡೆಲ್ಲ ಕೊಟ್ಬಿಟ್ಟು ತಗೊಳ್ತಾ ಇದ್ದಾರಾ ಅಂತ. ಬ್ಲ್ಯಾಕ್ ಮಾರ್ಕೆಟ್ ಸೇಲ ಇದು, ಅಥವಾ ಇವ್ರಿಗೆ ಮಾಮೂಲಿ ದುಡ್ಡಲ್ಲೇ ಸಿಗ್ತಾ ಇದೆಯಾ? ಮಾಮೂಲಿ ದುಡ್ಡಲ್ಲೇ ದೊಡ್ಡ ದೊಡ್ಡ ಹೋಟೆಲ್ನವ್ರಿಗೆ ಮಾತ್ರ ಕೊಡ್ಲಾಗ್ತಾ ಇದೆಯಾ? 3 ಸ್ಟಾರು, 4 ಸ್ಟಾರು, 5 ಸ್ಟಾರು ಹೋಟ್ಲು ಅಂತ ಹೇಳ್ತಾ ಇರ್ತೀವಿ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಸಾಕಷ್ಟು ಬ್ರಾಂಚ್ಗಳಿರುವಂಥ ಹೋಟೆಲ್ಗಳೆಲ್ಲ ಇದಾವಲ್ಲ, ಅಂಥವ್ರಿಗೆ ಗೋಲ್ಮಾಲ್ ಮಾಡಿ ಗ್ಯಾಸನ್ನು ಸಪ್ಲೈ ಮಾಡಲಾಗ್ತಾ ಇದೆ ಅಂತ. ಏಜೆನ್ಸಿಗಳಿಂದ ಒಂದು ಕಣ್ಣಿಗೆ ಸುಣ್ಣ, ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಪ್ರಭಾವಿಗಳು. ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಮಾತ್ರ ಗ್ಯಾಸ್ ಅನ್ನ ಪೂರೈಕೆ ಮಾಡಲಾಗ್ತಾ ಇದೆ ಅಂತ. ಸಣ್ಣ ಪುಟ್ಟ ಹೋಟೆಲ್ಗಳಿಗೆ ಮಾತ್ರ ಸಿಗ್ತಾನೆ ಇಲ್ಲ ಗ್ಯಾಸ್ ಸಿಲಿಂಡರ್. ಅವ್ರು ಕೇಳಿದ್ರೆ ಇಲ್ಲ, ನೋ ಸ್ಟಾಕ್, ನಿಮಗಿಲ್ಲ, ನೋ ಸ್ಟಾಕು ನಮ್ಮ ಹತ್ರ, ನಮಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರನೇ ಪೊಲೀಸ್ ಮಹಾನಿರ್ದೇಶಕರು ಸೂಚನೆ ಕೊಟ್ಟಿದ್ದು ಬೆಂಗಳೂರಿನ ಪೊಲೀಸ್ ಕಮಿಷನರ್ಗೆ ಮತ್ತೆ ಎಲ್ಲಾ ಜಿಲ್ಲೆಗಳ SP ಗಳಿಗೆ ಚೆಕ್ ಮಾಡಿ, ಗೋಡೌನ್ಗಳಿಗೆ ಹೋಗ್ಬಿಟ್ಟು ಚೆಕ್ ಮಾಡಿ, ಗ್ಯಾಸ್ ಏಜೆನ್ಸಿಗೆ ಹೋಗಿ ಚೆಕ್ ಮಾಡಿ, ಅಲ್ಲಿ ಇಟ್ಕೊಂಡು ಕಳ್ಳಾಟವನ್ನು ಆಡ್ತಾ ಇದ್ದಾರಾ, ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರಾ ಅನ್ನುವಂಥದ್ರ ಬಗ್ಗೆ ಚೆಕ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದು. ಯಾಕೆ ಅಂದ್ರೆ ಈ ಕಾರಣಕ್ಕೋಸ್ಕರನೇ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಲ್ಲ, ಈ ಕಳ್ಳಾಟ, ಗೋಲ್ಮಾಲು ನೋಡ್ತಾ ಇದ್ವಿ, ಕಾಳಸಂತೆಯಲ್ಲಿ ದಂಧೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದು ಕಡೆ ಮಾಹಿತಿ ಸಿಗ್ತಾ ಇತ್ತು. ಈಗ ಬರೀ ದೊಡ್ಡ ದೊಡ್ಡ ಹೋಟೆಲ್ ಅವರಿಗೆ ಮಾತ್ರ ಗ್ಯಾಸ್ ಸಪ್ಲೈ ಮಾಡುವ ಮುಖಾಂತರ, ಅದು ಕೂಡ ಜಾಸ್ತಿ ರೇಟಿಗೆ ಕೊಡ್ತಾ ಇರುವಂಥದ್ದು, ಮಾಮೂಲಿ ರೇಟಿಗೆ ಇನ್ಫ್ಲೂಯೆನ್ಸ್ ಮುಖಾಂತರ ತಗೊಳ್ತಾ ಇರುವಂಥದ್ದು ಸಣ್ಣ ಹೋಟೆಲ್ಗಳಿಗೆ ಯಾವ ರೀತಿಯ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಗ್ಯಾಸ್ ಏಜೆನ್ಸಿಯವರು? ಪೃಥ್ವಿ, ಕಳೆದ 2-3 ದಿನಗಳಿಂದ ನಗರದ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗ್ತಿದೆ ಅನ್ನುವಂಥ ಒಂದು ವಿಚಾರ ಇದೀಗ ಬಹಿರಂಗ ಆಗಿರುವಂಥದ್ದು. ಈಗಾಗಲೇ ಕೆಲವೊಂದು ಹೋಟೆಲ್ಗಳಿಗೆ 40ರಿಂದ 50 ಸಿಲಿಂಡರ್ಗಳನ್ನು ಗ್ಯಾಸ್ ಏಜೆನ್ಸಿ ಮೂಲಕವಾಗಿ ಡೆಲಿವರಿ ಮಾಡಲಾಗಿದೆ. ಅದರ ವಿಜುವಲ್ಸ್ಗಳು ಕೂಡ ನಮಗೆ ಸಿಕ್ಕಿರುವಂಥದ್ದು. ಆದರೆ ಯಾವ ಹೋಟ್ಲುಗಳು ಅಂತ ಹೇಳೋದು ಸದ್ಯಕ್ಕೆ ಪೂರಕ ಅಲ್ಲ ಅನ್ನುವಂಥ ಕಾರಣಕ್ಕಾಗಿ ಹೋಟ್ಲುಗಳ ಹೆಸರನ್ನು ನಾವು ಬಹಿರಂಗಪಡಿಸ್ತಾ ಇಲ್ಲ. ಆದರೆ ನಗರದ ಕೆಲವು ಸುಪ್ರಸಿದ್ಧ ಹೋಟೆಲ್ಗಳಲ್ಲಿ ಈಗಾಗಲೇ ಸಿಲಿಂಡರ್ ಡೆಲಿವರಿ ಆಗಿರೋದಂತೂ 100ಕ್ಕೆ 100 ನಿಜ. ಈ ಹಿಂದೆ ಅಂದರೆ ಒಂದು 8 ದಿನಗಳ ಹಿಂದಕ್ಕೆ ಹೋದರೆ ಸಂಪೂರ್ಣವಾಗಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಬೆಂಗಳೂರಿನಲ್ಲಿ ಸ್ಥಗಿತಗೊಂಡಿತ್ತು. ಅದಾದ ಮೇಲೆ ಕಳೆದ 5 ದಿನಗಳಿಂದ ನಗರದ ಹೋಟೆಲ್ನಲ್ಲಿ ಸಿಲಿಂಡರ್ಗಳ ಅಭಾವ ಕಾಣ್ತಾ ಇದೆ. ಹೀಗಾಗಿ ಯಾವೆಲ್ಲ ರೀತಿಯಲ್ಲಿ ಸರ್ಕಸ್ನನ್ನು ಮಾಡ್ತಾ ಇದ್ದಾರೆ ಹೋಟೆಲ್ ಮಾಲೀಕರು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಆದರೆ ಕಳೆದ 2 ದಿನಗಳಿಂದ ಕೆಲವೊಂದು ಹೋಟೆಲ್ಗಳಲ್ಲಿ, ಅದು ಕೂಡ ಪ್ರಭಾವಿಗಳು ಮಾಲೀಕರಾಗಿರುವಂಥ ಹೋಟೆಲ್ಗಳಲ್ಲಿ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳು ಕಾಣ್ತಾ ಇಲ್ಲ. ಎಂದಿನಂತೆ ಹೋಟೆಲ್ಗಳು ಓಪನ್ ಮಾಡ್ತಾ ಇದ್ದಾರೆ. ಅವರ ಮೆನುನಲ್ಲೂ ಕೂಡ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆ ಇಲ್ಲ, ಯಾವುದೇ ರೀತಿಯಾಗಿರುವಂಥ ಅಡ್ಡಿ ಆತಂಕ ಇಲ್ಲದೆ ಅವರೆಲ್ಲ ಸೇವೆಗಳು ಕೂಡ ನಡೀತಾ ಇರುವಂಥ ಎಲ್ಲ ಸೇವೆಗಳು ಕೂಡ ನಡೀಲಿ, ಅದಕ್ಕೆ ಇಲ್ಲಿ ಪ್ರಶ್ನೆ ಅಲ್ಲ. ಆದರೆ ಅವರಿಗೆ ಎಲ್ಲಿಂದ ಗ್ಯಾಸ್ ಸಿಲಿಂಡರ್ ಸಿಕ್ತು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ನಿನ್ನೆ ರಾತ್ರಿ ಮತ್ತು ಮೊನ್ನೆ ರಾತ್ರಿ ನಗರದ 3-4 ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಲಾರಿಗಳಲ್ಲಿ ಸಿಲಿಂಡರ್ ಅನ್ನು ಪೂರೈಕೆ ಮಾಡಿರುವಂಥದ್ದು. ಅದು ಕೂಡ 1 ಅಥವಾ 2 ಸಿಲಿಂಡರ್ಗಳನ್ನಲ್ಲ, ಬರೋಬ್ಬರಿ 40ರಿಂದ 50 ಸಿಲಿಂಡರ್ಗಳನ್ನ ಪೂರೈಕೆ ಮಾಡಿರೋ ಬಗ್ಗೆ ಮಾಹಿತಿ ಇದೆ. ಈಗಾಗಲೇ ಅದ್ರ ಬಗ್ಗೆ ಆ ಹೋಟೆಲ್ ಮಾಲೀಕರ ಬಳಿ ಕೇಳಿದಂಥ ಸಂದರ್ಭದಲ್ಲಿ ಅವರು ಅದನ್ನು ಒಪ್ಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ. ಅಂದ್ರೆ ಇಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಬಳಿಯುವಂಥ ಕೆಲಸವನ್ನ ಆ ಗ್ಯಾಸ್ ಏಜೆನ್ಸಿಗಳು ಮಾಲೀಕರು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇರುವಂಥದ್ದು. ಪ್ರಭಾವಿಗಳಿಗೆ, ದೊಡ್ಡ ದೊಡ್ಡ ಹೋಟೆಲ್ ಮಾಲೀಕರಿಗೆ ಎಲ್ಲಿಂದ ಗ್ಯಾಸ್ ಸಿಗ್ತಾ ಇದೆ, ಇದೇ ರೀತಿಯಲ್ಲಿ ಸಣ್ಣ ಪುಟ್ಟ ಉದ್ದಿಮೆ ಮಾಡುವವರ ಗತಿ ಏನು ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವಗೊಂಡಿರುವಂಥದ್ದು. ದೊಡ್ಡ ದೊಡ್ಡವರಿಗೆ ಸಿಗ್ತಾ ಇರುವಂಥ ರೀತಿಯಲ್ಲೇ ಸಣ್ಣ ಪುಟ್ಟ ಉದ್ದಿಮೆದಾರರಿಗೂ ಕೂಡ ಸಿಕ್ಕರೆ ಸದ್ಯದ ಪರಿಸ್ಥಿತಿಯನ್ನ ಮತ್ತಷ್ಟು ತಿಳಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸಣ್ಣ ಪುಟ್ಟ ಹೋಟೆಲ್ ಇಟ್ಕೊಂಡಿರುವಂತವರೆಲ್ಲರೂ ಕೂಡ ಇದೀಗ ಪರದಾಡ್ತಾ ಇರುವಂತದ್ದು. ಸೌದೆ ಒಲೆಗಳ ಮೊರೆ ಹೋಗ್ತಾ ಇದ್ದಾರೆ, ಬಾಯ್ಲರ್ಗಳ ಮೊರೆ ಹೋಗ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಇಂಡಕ್ಷನ್ ಸ್ಟವ್ ಮೇಲೆ ಅಡಿಗೆಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಮಾಡಿದ್ರೂ ಕೂಡ ಅವರಿಗೆ, ಆ ಗ್ರಾಹಕರಿಗೆ ಅವರು ಹಿಂದೆ ಕೊಟ್ಟಂತಹ ಒಂದು ಟೇಸ್ಟ್ ಏನಿತ್ತು, ಆಹಾರದ ರುಚಿಯನ್ನು ಅವರಿಗೆ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈ ಹಿಂದೆ 2-3 ದಿನಗಳ ಹಿಂದೆ ಆಹಾರ ಸಚಿವ KH ಮುನಿಯಪ್ಪ ಅವರು ಆ ಸುದ್ದಿಗೋಷ್ಠಿಯನ್ನು ಮಾಡಿದ ಸಂದರ್ಭದಲ್ಲಿ ಈ ರೀತಿಯಾಗಿ ಕಾಳಸಂತೆಯಲ್ಲಿ ನಾವು ಗ್ಯಾಸ್ಗಳನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಕೇವಲ ಬಾಯಿ ಮಾತಿಗೆ ಮಾತ್ರ ಹೇಳಿದ್ರ ಅನ್ನುವಂತ ಒಂದು ಪ್ರಶ್ನೆ ಕೂಡ ನಮ್ಮನ್ನು ಕಾಡ್ತಾ ಇರುವಂತದ್ದು. ಪೃಥ್ವಿ, ಅಲ್ಲ, ಇಲ್ಲಿ ಬರೀ ಕಮರ್ಷಿಯಲ್ ಗ್ಯಾಸ್ ಮಾತ್ರ ಅವರಿಗೆ ಸಪ್ಲೈ ಆಗ್ತಾ ಇದೆಯಾ? ಇವನ್ ಡೊಮೆಸ್ಟಿಕ್ ಗ್ಯಾಸ್ ಅನ್ನು ಕೂಡ ಕದ್ದು ಮುಚ್ಚಿ ಕೊಡುವಂತ ಕೆಲಸ ಆಗ್ತಾ ಇದೆಯಾ? ಅವ್ರ ಬೇಡಿಕೆಗೆ ತಕ್ಕಂತೆ ಪೂರೈಸುವಂತ ಕೆಲಸ, ಮತ್ತೆ ಇದು ಜಾಸ್ತಿ ರೇಟಿಗೆ ಕೊಡ್ತಾ ಇದಾರಾ ಅಥವಾ ಮಾಮೂಲಿ ರೇಟಲ್ಲೇ ಅವರಿಗೆ ಸಪ್ಲೈ ಆಗ್ತಾ ಇದೆಯಾ?
ಪೃಥ್ವಿ, ಈಗ ನಮ್ಮ ಬಳಿ ಇರುವಂತಹ ವಿಜುವಲ್ ಏನಿದೆ, ಆ ವಿಜುವಲ್ನಲ್ಲಿ ನಮಗೆ ಸಿಕ್ಕಿರುವಂಥದ್ದು ಕಮರ್ಷಿಯಲ್ ಸಿಲಿಂಡರ್ಗಳು ಮಾತ್ರ ಪೂರೈಕೆ ಆಗಿದೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಆದರೆ ಎಷ್ಟು ಇದಕ್ಕೆ ರೇಟ್ ಎಷ್ಟು ಕೊಟ್ಟಿದ್ದಾರೆ, ಇದು ಎಲ್ಲಿಂದ ತರಿಸಿದ್ದಾರೆ, ಇದು ಡೊಮೆಸ್ಟಿಕ್ ಅಥವಾ ಬೇರೆ ಏನಾದರೂ ಅವ್ಯವಹಾರಗಳು ನಡೆದಿದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಈ ಮಾಹಿತಿಯನ್ನು ಕಲೆ ಹಾಕಬೇಕಾಗಿರುವಂಥವರು ಆಹಾರ ಇಲಾಖೆಯವರು ಮತ್ತು ಸ್ಥಳೀಯ ಪೊಲೀಸರು. ಅವರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಇಂಥ ಗೋಡೌನ್ಗಳನ್ನು ಪರಿಶೀಲನೆ ಮಾಡುವಂಥದ್ದು, ಜೊತೆಗೆ ಗ್ಯಾಸ್ ಏಜೆನ್ಸಿಗಳ ಗೋಡೌನ್ಗಳ ಮೇಲೆ ಪರಿಶೀಲನೆ ಮಾಡಿ ಇದರ ಮಾಹಿತಿಯನ್ನು ಬಯಲಿಗೆಳೆದ್ರೆ ಮತ್ತಷ್ಟು ಅನುಕೂಲ ಆಗುತ್ತೆ ಎಲ್ರಿಗೂ ಕೂಡ. ಒಂದು ವೇಳೆ ಗ್ಯಾಸ್ ಸಿಲಿಂಡರ್, ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ ಇರ್ಬೋದು, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಇರ್ಬೋದು, ಎಲ್ಲಾದರೂ ಗೋಡೌನಲ್ಲಿ ಸ್ಟಾಕ್ ಇದ್ರೆ ಅದನ್ನ ಸಮರ್ಪಕವಾಗಿ ನಗರದಲ್ಲಿರುವಂತಹ ಹೋಟೆಲ್ಗಳಿಗೆ ಅಥವಾ ಗೃಹ ಬಳಕೆಗೆ ಹಂಚಿಕೆ ಮಾಡಿದ್ರೆ ಸದ್ಯ ಉಂಟಾಗಿರುವಂತಹ ಈ ಒಂದು ಕ್ರೈಸಿಸ್ ಏನಿದೆ ಇದನ್ನ ಸಮಾಧಾನಕರವಾಗಿ ಎದುರಿಸೋದಕ್ಕೂ ಕೂಡ ದಾರಿ ಆಗುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಈ ವಿಚಾರಣೆ, ಕಮರ್ಷಿಯಲ್ ಗ್ಯಾಸ್ ವಿಚಾರದಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಅಂತ, ದೊಡ್ಡ ಹೋಟೆಲ್ಗಳಿಗೆ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಇಂದಿರಾ ಕ್ಯಾಂಟೀನ್ಗೆ ಸಂಕಷ್ಟ ಎದುರಾಗಿದೆ. ರಾಮನಗರದ ಇಂದಿರಾ ಕ್ಯಾಂಟೀನ್ಗೆ ಗ್ಯಾಸ್ ಎಫೆಕ್ಟ್ ತಟ್ಟಿರುವಂಥದ್ದು. ಜನರಿಗೆ ತಿಂಡಿ ಊಟ ತಯಾರಿಸಲಿಕ್ಕೆ ಸಿಬ್ಬಂದಿಗೆ ಸಂಕಷ್ಟ, ಯಾಕೆಂದ್ರೆ ಗ್ಯಾಸ್ ಇಲ್ಲ, ಆ ಕಾರಣಕ್ಕೋಸ್ಕರ ಸಂಕಷ್ಟ. ಸಿಲಿಂಡರ್ ಸಿಗದೇ ಇದ್ರೆ ಕ್ಲೋಸ್ ಮಾಡುವಂತ ಪರಿಸ್ಥಿತಿ. ಗ್ಯಾಸ್ ಸಮಸ್ಯೆ ಬಗ್ಗೆ ಕ್ಯಾಂಟೀನ್ನ ನಿರ್ವಾಹಕ ಕಿರಣ್ ಅಳಲನ್ನು ತೋಡ್ಕೊಂಡಿದ್ದಾರೆ. ಗ್ಯಾಸ್ ಇಲ್ಲ ಸರ್, ಗ್ಯಾಸ್ ಇಲ್ಲ ಅಂದರೆ ನಾವು ಇಂದಿರಾ ಕ್ಯಾಂಟೀನ್ನ ಬಂದ್ ಮಾಡಬೇಕಾಗುತ್ತೆ, ಇದರ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನದ್ದು ಕೂಡ ತೋರಿಸ್ತಾ ಇದ್ವಿ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇತ್ತು ಅಂತ. ಸುಮಾರು 28 ಇಂದಿರಾ ಕಿಚನ್ಗಳಿಗೆ 15 ಸಿಲಿಂಡರನ್ನು ಸಪ್ಲೈ ಮಾಡಲಾಗಿದೆ GBAಯಿಂದ. 28 ಇಂದಿರಾ ಕಿಚನ್ಗಳಿಗೆ. ಈಗ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅದೇ ಕೆಲಸವನ್ನು ಅಲ್ಲಿನ ಜಿಲ್ಲಾಧಿಕಾರಿಗಳು ಮಾಡಬೇಕಾಗಿದೆ. ಯಾಕೆಂದರೆ ಇಂದಿರಾ ಕ್ಯಾಂಟೀನ್ ಅಂದರೆ ಬಡವರ ಹೊಟ್ಟೆಯನ್ನು ತುಂಬಿಸುವಂಥ ಹೋಟೆಲ್ಗಳು. ಇಂಥ ಕ್ಯಾಂಟೀನ್ಗಳು ಮುಚ್ಚಬಾರ್ದು. ಕಡಿಮೆ ರೇಟಿಗೆ ಕಾರ್ಮಿಕರಿಗೆ, ಬಡವರಿಗೆ ಊಟವನ್ನು ಕೊಡಲಾಗುತ್ತೆ, ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡ್ತಾ ಇದೆ. ಅದು ಬಂದಾದರೆ ಪರಿತಪ್ಪಿಸುವಂಥ ಕೆಲಸ ಬಡವರದು. ಎಷ್ಟೋ ಜನ ಆಟೋ ಚಾಲಕರು, ಕ್ಯಾಬ್ ಚಾಲಕರು, ಕಾರ್ಮಿಕರುಗಳು ಇಂದಿರಾ ಕ್ಯಾಂಟೀನನ್ನು ಅವಲಂಬಿಸಿದ್ದಾರೆ. ಯಾಕೆಂದರೆ ಕಡಿಮೆ ರೇಟಿಗೆ ಸಿಗುತ್ತೆ, ಜಾಸ್ತಿ ಫುಡ್ ಸಿಗುತ್ತೆ ಅಂತ. ಚೆನ್ನಾಗಿ ಸರ್, ಮೊದಲು ಅಡ್ವಾನ್ಸ್ ಬುಕ್ ಮಾಡಿದ್ರೆ ಬಂದ್ಬಿಡ್ತಿದ್ರು ಸರ್, ಹೇಳಿದ್ರೆ ತಂದು ಕೊಟ್ಬಿಡ್ತಿದ್ರು. ಇಲ್ಲಾಂದ್ರೆ ಹೇಳಿದ್ರೆ ತಂದು ಕೊಡ್ತಾ ಇಲ್ಲ, ಭಾಳ ಲೇಟ್ ಆಗ್ತಿದೆ. 1 ಅವರ್ ಆಗುತ್ತೆ, 2 ಅವರ್ ಆಗುತ್ತೆ, ಒಂದೊಂದು ದಿನ ಹಾಫ್ ಡೇ ಮಧ್ಯಾಹ್ನ ತಂದು ಕೊಡ್ತಾರೆ. ಅದೊಂದು ಅಡುಗೆ ಮಾಡೋ ತೊಂದರೆ ಆಗ್ತದೆ ನಮಗೆ. ಬೇಕಾಗುತ್ತೆ ಸರ್, ಡೈಲಿ ಒಂದು ಗ್ಯಾಸ್ ಹತ್ರ ಬೇಕಾಗುತ್ತೆ ನಮಗೆ, ಒಂದು ಗ್ಯಾಸ್ ಬೇಕಾಗುತ್ತೆ. ಬುಕ್ಕಿಂಗ್ ಏನು ಮಾಡೋದಿಲ್ಲ ಸರ್, ನಾವು ಹೇಳಿಬಿಟ್ರೆ ಆಯ್ತು ತಂದು ಕೊಟ್ಬಿಡ್ತಾರೆ. ನಮಗೆ ಹೇಳಿದ್ರೆ ತಂದು ಕೊಟ್ಬಿಡ್ತಾರೆ. ಈಗ ಹೇಳಿದ್ರು ಕೂಡ ತಂದು ಕೊಡ್ತಾ ಇಲ್ಲ. ಅಲ್ಲಿ ಗ್ಯಾಸ್ ಕೂಡ ಇರಲ್ಲ ಅಂತ ಹೇಳ್ತಿದ್ದಾರೆ. ಸ್ಟಾಕ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ತೊಂದರೆ ಆಗ್ತದೆ, ನಮಗೂ ತೊಂದರೆ ಆಗ್ತಿದೆ. ಪ್ರತಿದಿನ 600ರಿಂದ 700 ಜನ ಮೇಲೆ ಊಟ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ 600-700 ಜನ. ಈ ರಂಜಾನ್ ಮೂಮೆಂಟ್ ಇದೆಯಲ್ಲ, ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಗ್ಯಾಸ್ ಇಂದ ಸಮಸ್ಯೆ ಇರೋದು ಈಗ. ಕಾಳಸಂತೆಕೋರರ ಮೇಲೆ ಆಹಾರ ಅಧಿಕಾರಿಗಳು ಸಮರವನ್ನ ಸಾರಿದ್ದಾರೆ. ಅಕ್ರಮವಾಗಿ ದಾಸ್ತಾನು ಮಾಡಿದಂಥ ಏಜೆನ್ಸಿಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಅಕ್ರಮವಾಗಿ ದಾಸ್ತಾನು ಮಾಡಿದಂಥ ಗ್ಯಾಸ್ ಏಜೆನ್ಸಿಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಯಲಹಂಕದ ಗ್ಯಾಸ್ ಏಜೆನ್ಸಿ ಮಾಲೀಕನ ಮೇಲೆ FIR ದಾಖಲಾಗಿದೆ. ಅಕ್ರಮ ದಾಸ್ತಾನು ಮಾಡಿದ್ದ ಕುಮಾರಸ್ವಾಮಿ ಮೇಲೆ FIR ಅನ್ನ ದಾಖಲು ಮಾಡಲಾಗಿರುವಂಥದ್ದು. ಅಕ್ರಮ ದಾಸ್ತಾನನ್ನ ಮಾಡಲಾಗಿತ್ತು ಗ್ಯಾಸನ್ನು, ಅದನ್ನು ಸಪ್ಲೈ ಕೂಡ ಮಾಡ್ತಾ ಇರಲಿಲ್ಲ. ಸೊ ದಾಸ್ತಾನು ಮಾಡಿದಂಥ ಹಿನ್ನೆಲೆಯಲ್ಲಿ FIR ಆಗಿದೆ. ವಿನಾಯಕ ಗ್ಯಾಸ್ ಏಜೆನ್ಸಿ ಮಾಲೀಕನ ವಿರುದ್ಧ FIR ದಾಖಲಾಗಿತ್ತು. ಏಜೆನ್ಸಿ ಮಾಲೀಕ ಜನಾರ್ದನ್ ವಿರುದ್ಧ FIR ದಾಖಲು ಮಾಡಲಾಗಿದೆ. ಯಾಕೆಂದರೆ ಮೊನ್ನೆನೇ ಸೂಚನೆಯನ್ನು ಕೊಟ್ಟಿದ್ರು ಪೊಲೀಸ್ ಮಹಾನಿರ್ದೇಶಕರು. ಅಲ್ಲಿ ಒಂದು ಕಡೆ ದಾಸ್ತಾನು ಮಾಡಿ ಸ್ಟೋರೇಜ್ ಇದ್ರೂ ಕೂಡ ಸಪ್ಲೈ ಮಾಡ್ದಲೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರೆ ಕಠಿಣ ಕ್ರಮ ಕೈಗೊಳ್ಳಿ, ಕೇಸ್ ರಿಜಿಸ್ಟರ್ ಮಾಡಿ FIR ಹಾಕಿ ಅಂತ ಸೂಚನೆ ಕೊಟ್ಟಿದ್ರು. ಆ ರೀತಿಯಾಗಿ ಆಗ್ತಾ ಇದೆ ಈಗ. ಯಾಕೆಂದ್ರೆ ಇದನ್ನ ದಾಸ್ತಾನು ಮಾಡಿ ರೇಟ್ ಜಾಸ್ತಿ ಮಾಡಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಾರೆ ಅಂತ. ಸೊ ರೇಟ್ ಮಾಡಿ ಎಲ್ಲೆಲ್ಲಿ ಈ ರೀತಿಯ ಕಂಪ್ಲೇಂಟ್ಸ್ಗಳು ಬರ್ತಾ ಇದೆ ಮತ್ತು ಒಂದ್ ಕಡೆ ಎಲ್ಲೆಲ್ಲಿ ಗೋಡೌನ್ಗಳಿದಾವೆ ಅದ್ರ ಬಗ್ಗೆ ಮಾಹಿತಿ ಇದೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ. ರೋಗಿ ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡ್ತಾ ಅಂಕಿಅಂಶವನ್ನು ಪಡ್ಕೊಳ್ತಾ ಎಷ್ಟು ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾದ ಬಳಿಕ FIR ದಾಖಲು ಮಾಡುವಂಥ ಕೆಲಸ ಆಗ್ತಾ ಇದೆ. ಇದು ಫಸ್ಟ್ ಪ್ರಕರಣ ಕೇಳಿದ್ದೀಗ FIR ದಾಖಲು ಮಾಡಿದ್ದು. ಅದು ಗ್ಯಾಸ್ ಏಜೆನ್ಸಿ ಮಾಲೀಕನ ಮೇಲೆ ಯಲಹಂಕದಲ್ಲಿ ನಡೆದಿರುವಂಥ ಘಟನೆ ಇದು.
ಏಜೆನ್ಸಿ ಮಾಲೀಕ ಜನಾರ್ದನ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪೀಣ್ಯದಲ್ಲೂ ಕೂಡ FIR ದಾಖಲು ಮಾಡಲಾಗಿರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಒಳ್ಳೆ ಕೆಲಸ ಇದು ಆಕ್ಚುಲಿ, ಯಾಕೆಂದ್ರೆ ಕೃತಕ ಅಭಾವ ಸೃಷ್ಟಿ ಮಾಡಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತ ಕೆಲಸ ಆಗ್ತಾ ಇತ್ತು. ಈಗ ಆಹಾರ ಇಲಾಖೆ ಅಧಿಕಾರಿಗಳ ಜೊತೆಗೆ ಪೊಲೀಸರು ಕೂಡ ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇರುವಂತದ. ಯಾವ ರೀತಿಯ ಪಾಠ ಕಲಿಸ್ತಾ ಇದ್ದಾರೆ? FIR ದಾಖಲು ಮಾಡುವ ಮುಖಾಂತರ ಹೇಗೆ ಕ್ರಮ ಕೈಗೊಳ್ತಾ ಇದ್ದಾರೆ? ಪೃಥ್ವಿ, ಈ ಗ್ಯಾಸ್ ಏಜೆನ್ಸಿಗಳ ಕಳ್ಳಾಟದ ಬಗ್ಗೆ ನ್ಯೂಸ್ 18 ಮೊದಲ ದಿನದಿಂದಲೂ ಕೂಡ ವಿಸ್ತೃತವಾದಂತಹ ವರದಿ ಪ್ರಸಾರ ಮಾಡಿತ್ತು. ನಿಮಗೆ ನೆನಪಿದ್ರೆ 3 ದಿನಗಳ ಹಿಂದಷ್ಟೇ 5,000 ರೂಪಾಯಿಗೆ ಒಂದು ಸಿಲಿಂಡರ್ ಸಿಗ್ತಾ ಇದೆ ಕಾಳಸಂತೆಯಲ್ಲಿ ಅಂತ ನ್ಯೂಸ್ 18 ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಅದಾದ ಬೆನ್ನಲ್ಲೇ ಅಲರ್ಟ್ ಆಗಿರುವಂತಹ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾಗಿರುವಂತಹ ಜಗದೀಶ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಲಾಗುತ್ತೆ. ಬೆಂಗಳೂರು ಸಿಟಿಯಲ್ಲಿ ಜೊತೆಗೆ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಗ್ಯಾಸ್ ಏಜೆನ್ಸಿಗಳಿವೆ ಅಲ್ಲೆಲ್ಲವೂ ಕೂಡ ವಿತರಕರ ಜೊತೆ ಒಂದು ಸಭೆಯನ್ನ ಮಾಡಲಾಗುತ್ತೆ. ಜೊತೆಗೆ ತಹಶೀಲ್ದಾರ್ ಅವರು ಕೂಡ ಸಭೆಯನ್ನ ಮಾಡ್ತಾರೆ. ಸೊ ತಹಶೀಲ್ದಾರ್, ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜೊತೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಇವರೆಲ್ಲರಿಗೂ ಕೂಡ ಅವರವರ ವ್ಯಾಪ್ತಿಯಲ್ಲಿ ಏನೇನ್ ಆಗ್ತಿದೆ ಅಂತ ಹದ್ದಿನ ಕಣ್ಣಿಡೋದಕ್ಕೆ ಹೇಳಿದ್ದಾರೆ. ಜೊತೆಗೆ ಗ್ಯಾಸ್ ಏಜೆನ್ಸಿಗಳು ನಿಜವಾಗ್ಲೂ ಅವರ ಹತ್ರ ಗ್ಯಾಸ್ ಕೊರತೆ ಇದೆಯಾ ಅಥವಾ ಹೆಚ್ಚುವರಿ ಗ್ಯಾಸ್ ಅನ್ನ ಇಟ್ಕೊಂಡು ಕಳ್ಳಾಟ ಮಾಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಗಮನ ಹರಿಸಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಮನೆಗೆ ಬಳಸುವಂತಹ LPGಯ ಅಭಾವ ಕೂಡ ಉಂಟಾಗಿದೆ ಅನ್ನುವಂತಹ ಚರ್ಚೆ ಶುರುವಾಗಿತ್ತು. ಅಂದ್ರೆ ಎಷ್ಟೇ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇರಲಿಲ್ಲ. ಈ ತರಹದ ಸಾಕಷ್ಟು ಆರೋಪಗಳು ಜನರು ಮಾಡ್ತಾ ಇದ್ರು. ಈ ಗ್ಯಾಸ್ ಏಜೆನ್ಸಿಗಳ ಹತ್ರ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ, ಅನೇಕ ಕಡೆ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಅವರು ಎಷ್ಟು ದಾಸ್ತಾನು ಲೆಕ್ಕ ತೋರಿಸ್ತಾ ಇದ್ರು, ಅದಕ್ಕಿಂತ 1 to 3 ಅವ್ರ ಹತ್ರ ಇರುವಂತಹ ಏನೋ ಅಂಕಿಅಂಶಗಳು ಅವ್ರ ಹತ್ರ ಏನ್ ತೋರಿಸ್ತಾ ಇದ್ರು ಅದರ 1 to 3 ಗ್ಯಾಸ್ಗಳು ಇರುವಂತದ್ದು ಬೆಳಕಿಗೆ ಬರ್ತಾ ಇತ್ತು. ಯಲಹಂಕದ ಹತ್ರ ಬರುವಂತಹ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಸುಮಾರು 209ಕ್ಕೂ ಅಧಿಕ ಗ್ಯಾಸ್ ಅನ್ನ ಆತ ಸ್ಟೋರ್ ಮಾಡಿ ಇಟ್ಕೊಂಡಿದ್ದ ಗ್ಯಾಸ್ ಏಜೆನ್ಸಿ ಅನ್ನೋದು ಗೊತ್ತಾಗಿದೆ, ಕುಮಾರಸ್ವಾಮಿ ಅನ್ನುವಾತ. ಅದಾದ ಮೇಲೆ ನೀವು ಪೀಣ್ಯ ಕಡೆ ಹೋದ್ರೆ ಅಲ್ಲೂ ಕೂಡ 45ಕ್ಕಿಂತ ಅಧಿಕ ಗ್ಯಾಸ್ ಗಳನ್ನ ಅಕ್ರಮವಾಗಿ ದಾಸ್ತಾನು ಮಾಡ್ಕೊಂಡಿರೋದು ಗೊತ್ತಾಗಿದೆ. ಒಂದಷ್ಟು ರೂಲ್ಸ್ ಗಳಿರುತ್ತೆ, ಆ ಎಲ್ಲ ರೂಲ್ಸ್ ಗಳನ್ನ ವಯೋಲೇಟ್ ಮಾಡಿ ಸುರಕ್ಷತೆಯ ದೃಷ್ಟಿಯಿಂದನೂ ಕೂಡ ಅದನ್ನು ಕೂಡ ವಯೋಲೇಟ್ ಮಾಡಿ ಗ್ಯಾಸ್ ಅನ್ನ ದಾಸ್ತಾನು ಮಾಡಿ ಇಟ್ಕೊಂಡಿರೋದು ಬೆಳಕಿಗೆ ಬಂದಿದೆ. ಇವರಿಬ್ಬರ ವಿರುದ್ಧ ಕೂಡ ಈಗ FIR ದಾಖಲಾಗಿದೆ. ನೀವು ಹೇಳಿದಾಗೆ ಇದೆ ಮೊದಲ FIR, ಅಂದ್ರೆ ಪೀಣ್ಯದಲ್ಲಿ ಫಸ್ಟ್ ಏನಾಗಿರುತ್ತೆ ಕೇಸು, ಅದು ಮೊದಲ FIR ಈ ಗ್ಯಾಸ್ ಏಜೆನ್ಸಿಗಳ ವಿರುದ್ಧ ಮಾಡಿರುವಂತದ್ದು. ಸೊ ಇದಾದ ಬೆನ್ನಲ್ಲೇ ಈ ಕಾರ್ಯಾಚರಣೆ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಈಗ FIR ಎಲ್ಲ ದಾಖಲು ಮಾಡಿದ್ರು, ಅದೆಲ್ಲ ಓಕೆ. ಈಗ ಅದನ್ನ ಏನು ಫುಲ್ ಬಂದ್ ಮಾಡ್ತಾ ಇದಾರ ಅಥವಾ ಆ ಗ್ಯಾಸ್ಗಳನ್ನ ಯಾರಿಗೆ ಬೇಕು ಅಂತವರಿಗೆ ಕೊಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ? ಯಾರೆಲ್ಲ ಬುಕ್ ಮಾಡಿದ್ರು ಅಂತವರಿಗೆ ಸರಬರಾಜು ಮಾಡಿಸುವಂತ ಕೆಲಸ ಮಾಡ್ತಾ ಇದಾರ? ಬುಕ್ ಮಾಡಿರುವವರಿಗೆ ಇದುವರೆಗೂ ಕೂಡ ವ್ಯತ್ಯಯ ಉಂಟಾಗಿಲ್ಲ. ಅಂದ್ರೆ ಜನ 50% ಇಷ್ಟು ಪ್ರತಿದಿನ ಬೇಡಿಕೆ ಇರ್ತಾ ಇತ್ತು, ಅದರ ಡಬಲ್ ಜನ ಬುಕ್ ಮಾಡ್ತಾ ಇರೋದ್ರಿಂದ ಒಂದಷ್ಟು ಕಡೆಯಲ್ಲಿ ಪ್ಯಾನಿಕ್ ಆಗಿ ಜನರೇ ಬಂದು ಗ್ರೌಂಡ್ ಗಳಲ್ಲಿ ಅಲ್ಲಲ್ಲಿ ಅಂದ್ರೆ ಎಲ್ಲಿ ನಮ್ಗೆ LPG ಸಿಗೋದಿಲ್ವಾ ಅಂತ ಜನ ಮುಗಿ ಬೀಳ್ತಾ ಇರೋದ್ರಿಂದ ಅವರಿಗೆ ಗ್ಯಾಸ್ ಶಾರ್ಟೇಜ್ ಆಗ್ತಿದೆ ಅನ್ನುವಂತಹ ಒಂದು ಆತಂಕದಲ್ಲಿ ಅವರು ಜಾಸ್ತಿ ಬುಕ್ ಮಾಡಿ ಜಾಸ್ತಿ ಜನ ಮುಗಿ ಬೀಳ್ತಾ ಇದ್ರು ಅನ್ನೋದನ್ನು ಹೊರತುಪಡಿಸಿದ್ರೆ ಇದುವರೆಗೂ ಕೂಡ ಗೃಹ ಬಳಕೆಯ LPG ಎಲ್ಲೂ ಕೂಡ ಕೊರತೆ ಉಂಟಾಗಿಲ್ಲ. ಈ ಏಜೆನ್ಸಿಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಹೆಚ್ಚು ಇಟ್ಕೊಂಡು ಅದನ್ನ ಅಕ್ರಮವಾಗಿ ಒಂದಷ್ಟು ಚಿಕ್ಕ ಪುಟ್ಟ ಹೋಟೆಲ್ಗಳಿಗೆ ಮಾರಾಟ ಮಾಡ್ತಾ ಇದ್ರು. ನೀವು ಗಮನಿಸ್ತಾ ಇರಬಹುದು, ಕಳೆದ 2-3 ದಿನಗಳಿಂದ ಹೋಟೆಲ್ ಮಾಲೀಕರು ಕೂಡ ಹೇಳ್ತಿದ್ರು, ನೀವು ಎಲ್ಲಿಂದ ಏನೋ LPG ಅನ್ನ ತಂದ್ರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು 5 kg 10 kg ಈ ತರಹದ ಗ್ಯಾಸ್ ಅನ್ನ ನಾವು ತಂದ್ವಿ ಅಂತ. 5 kg 10 kg ಗ್ಯಾಸ್ ಎಲ್ಲ ಯಾರು ಕೊಡ್ತಾ ಇದ್ರು ಅಂತ ಕೇಳಿದ್ರೆ ಇಂತಹ ಕಳ್ಳ ಗ್ಯಾಸ್ ಏಜೆನ್ಸಿಗಳು ಕೊಡ್ತಾ ಇತ್ತು. ಅದು ಅನಧಿಕೃತ ಕೂಡ, ಅದನ್ನ ಹಾಗೆ ಕೊಡೋ ಹಾಗೂ ಇಲ್ಲ, ಅವರು ಹೋಟೆಲ್ಗಳಲ್ಲಿ ಬಳಕೆ ಮಾಡೋ ಹಾಗೂ ಇಲ್ಲ. ಸೊ ಹೀಗಿದ್ರು ಇವರು ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾದಂತಹ ಆಕ್ಟಿವಿಟಿಯಲ್ಲಿ ತೊಡಗಿಕೊಳ್ತಾ ಇದ್ರು. ಸೊ ಅವರ ವಿರುದ್ಧ ಈಗ ಕಾನೂನು ಸಮರವನ್ನ ಸಾರಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮಧ್ಯಪ್ರಾಚ್ಯ ಯುದ್ಧ ಹಿನ್ನೆಲೆಯಲ್ಲಿ ದೇಶದೆಲ್ಲೆಡೆ ಗ್ಯಾಸು, ಪೆಟ್ರೋಲು, ಡೀಸೆಲ್ ಅಭಾವ ಎದುರಾಗಿದೆ ಎಂಬ ಕೃತಕ ಅಭಾವ ಸೃಷ್ಟಿಸುವಂತ ಪ್ರಯತ್ನ ಕೆಲವರಿಂದ ನಡೀತಾ ಇದೆ. ಕೆಲ ಏಜೆನ್ಸಿಗಳು ಅನಧಿಕೃತವಾಗಿ ಸ್ಟಾಕ್ ಇಟ್ಕೊಳ್ತಾ ಇದ್ದಾರೆ. ಕೆಲವರು ಲಭ್ಯತೆ ಇದ್ರೂ ಕೂಡ ಅದನ್ನ ಅಕ್ರಮವಾಗಿ ಸ್ಟಾಕ್ ಮಾಡಿಟ್ಕೊಂಡು ಗ್ರಾಹಕರಿಗೆ ನೀಡದೆ ಹೆಚ್ಚು ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಇಂಥ ಕಾಳಸಂತೆಕೋರರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದ್ರೆ, ನೀವು ಇಂಥ ಕಾಳಸಂತೆಕೋರರ ಕೃತ್ಯ ಕಂಡ್ರೆ ತಕ್ಷಣ ವಿಡಿಯೋ ಮಾಡಿ ನ್ಯೂಸ್ 18 ಕನ್ನಡಕ್ಕೆ ಕಳಿಸಿ. ನಾವು ಅದನ್ನ ಸಂಬಂಧಪಟ್ಟಂತ ಇಲಾಖೆಗೆ ಕಳಿಸುವ ಮುಖಾಂತರ ಕಾರ್ಯವನ್ನ ಮಾಡ್ತೇವೆ. ನ್ಯೂಸ್ 18 ಜೊತೆ ಕೈ ಜೋಡಿಸಿ ಕೃತಕ ಅಭಾವ ಸೃಷ್ಟಿಸುವಂತವರಿಗೆ ಪಾಠವನ್ನ ಕಲಿಸೋಣ. ಇದು ನ್ಯೂಸ್ 18 ಕನ್ನಡದ ಕಳಕಳಿ. ಗ್ಯಾಸ್, ಪೆಟ್ರೋಲ್, ಅಡುಗೆ ಎಣ್ಣೆ ಅನಧಿಕೃತವಾಗಿ ಸ್ಟಾಕ್ ಮಾಡ್ತಿದ್ದಾರ? ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರ? ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರ? ಅಕ್ರಮ ವೀರರ ವಿರುದ್ಧ ನ್ಯೂಸ್ 18 ಸಮರ. ವಿಡಿಯೋ ಮಾಡಿ 6304923023ಕ್ಕೆ ಕಳುಹಿಸಿ. ಬನ್ನಿ, ಕಾಳಸಂತೆಕೋರರಿಗೆ ಬ್ರೇಕ್ ಹಾಕೋಣ.
ಇದು ನ್ಯೂಸ್ 18 ಕಳಕಳಿ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. 7 ಕೋಟಿ ಕನ್ನಡಿಗರ ನಡುವೆ ಕೆಲವು ಮಿನುಗುವ ನಕ್ಷತ್ರಗಳನ್ನ ಆರಿಸೋದು ಒಂದು ಸವಾಲು, ಒಂದು ಸಂಭ್ರಮ, ಜೊತೆಗೆ ಹೆಮ್ಮೆ. ವರ್ಷದ ಕನ್ನಡಿಗ ಅನ್ನುವಂಥದ್ದು ಒಂದು ನಿರಂತರ ಪ್ರಕ್ರಿಯೆ. ನ್ಯೂಸ್ 18 23 ವರ್ಷಗಳಿಂದ ಅರ್ಹರಿಗೆ ನೀವು ಪ್ರಶಸ್ತಿಗಳನ್ನ ನೀಡ್ತಾ ಇದ್ದೀರಾ. ಸಿನಿಮಾ ಚಿತ್ರರಂಗದಲ್ಲಿ ಎಷ್ಟೋ ಸಾಧನೆಗಳಿದಾವೆ. ರಂಗ ವರ್ಣಿಸಿ ಹೇಳಲಿ ನಮ್ಮ ಕನ್ನಡದ ಬಣ್ಣ, ಉದಿಯಾಗಲೇ ಸೂರ್ಯ ಮೂಡುವಾಗ ಬಿದ್ದಂಗೋ ಕಿರಣ. ಕಾಳಿದಾಸನಗ ಕಾವ್ಯವಾಣಿ ಬರ್ಲಿ ನನಗ ಮೂಡಿ, ಕನ್ನಡಮ್ಮನ ಕರುಣೆಯ ಕಣ್ಣ ಇರ್ಲಿ ನನ್ನ ಜೋಡಿ. ಕನ್ನಡನೇ ನಮಗೆ ಅನ್ನದ ಭಾಷೆ, ಕನ್ನಡದೇ ಹೃದಯದ ಭಾಷೆ, ಕನ್ನಡವೇ ನಮ್ಮ ಬದುಕಿನ ಭಾಷೆ. ಮೈಸೂರು ಸ್ಯಾಂಡಲ್ ಪ್ರೆಸೆನ್ಸ್ ವರ್ಷದ ಕನ್ನಡಿಗ 2026. ಪ್ರೆಸೆಂಟೆಡ್ ಬೈ ಮೈಸೂರು ಸ್ಯಾಂಡಲ್ ಸೋಪ್. 100% ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯನ್ನು ಹೊಂದಿರುವ ಏಕೈಕ ಸೋಪ್. ಕೋ ಪ್ರೆಸೆಂಟೆಡ್ ಬೈ ವೈಟ್ ಗೋಲ್ಡ್. ಗೌರವದಿಂದ ನಿಮ್ಮ ಚಿನ್ನವನ್ನು ಮಾರಾಟ ಮಾಡಿ. ಕೋ ಪವರ್ಡ್ ಬೈ XLPU ಕಾಲೇಜ್, ಗುರುವಾಯನಕೆರೆ. ರಿಲಯನ್ಸ್ ಇಂಡಸ್ಟ್ರೀಸ್, ಗ್ರೋತ್ ಈಸ್ ಲೈಫ್. ಐಸ್ ಕ್ರೀಮ್ ಪಾರ್ಟ್ನರ್ ಕ್ರೇವ್ಮ್ಯಾನ್ ಐಸ್ ಕ್ರೀಮ್. ವಿ ಕೇರ್ ಫಾರ್ ಯುವರ್ ಕ್ರೇವಿಂಗ್ಸ್. ಹೆಲ್ತ್ ಪಾರ್ಟ್ನರ್ ಅಮೃತ್ ನೋನಿ. ನೋವು ರಹಿತ ಜೀವನಕ್ಕಾಗಿ ಅಮೃತ್ ನೋನಿ ಆರ್ಥೋ ಪ್ಲಸ್. ನ್ಯೂಟ್ರಿಷನ್ ಪಾರ್ಟ್ನರ್ KMF ನಂದಿನಿ. ಫ್ಯಾಷನ್ ಪಾರ್ಟ್ನರ್ ಸುಲಕ್ಷ್ಮಿ ಸಿಲ್ಕ್ಸ್, ವೀವಿಂಗ್ ವಿತ್ ಟ್ರೆಡಿಷನ್. ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್. ನೆಲಮಂಗಲದಲ್ಲಿ ಸೈಟ್ಗಳು ಲಭ್ಯ. ಯಾಸ್ಕೋ ಶರ್ಟ್ಸ್, ಟ್ರೌಸರ್ ಅಂಡ್ ಧೋತೀಸ್. ಅಗ್ರಿ ಪಾರ್ಟ್ನರ್ ಸಿದ್ದಿ ಬಯೋ. ಎಲ್ಲಾ ಬೆಳೆಗಳಿಗೂ ಸಾವಯವ ಗೊಬ್ಬರ. ದ ಟೀಮ್ ಅಕಾಡೆಮಿ ಔಟ್ಸ್ಟ್ಯಾಂಡಿಂಗ್ ರಿಸಲ್ಟ್ಸ್ ಫಾರ್ ನೀಟ್ ಅಂಡ್ IIT.